ನಮ್ಮೊಂದಿಗೆ ನಿವೃತ್ತ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಅವರು ನಾವು ಮಾತನಾಡಿಸ್ತಾ ಹೋಗೋಣ. ನೀವು ಎಷ್ಟು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದ್ದೀರಾ? ಸರ್, ನಾವು ನವೆಂಬರ್ 91ರಿಂದ ನಾವು ಸೇವೆ ಶುರು ಮಾಡಿದ್ದು. ಅಂಗನವಾಡಿ ಕಾರ್ಯಕರ್ತೆಯಾಗಿ ನೇಮಕ ಆದ್ವಿ. 26 ವರ್ಷ ಸರ್ವಿಸ್ ಮಾಡಿದ್ದೀವಿ ಸರ್. ನಾವು 250ರಿಂದ ನಾವು ದುಡ್ದಿದ್ದೀವಿ. ಆವಾಗ ತುಂಬ ಕಷ್ಟ ಆಯಿತು ನಮಗೆ. ಅಂಗನವಾಡಿನಲ್ಲಿ ಕೆಲಸ ಮಾಡಬೇಕಂದ್ರೆ, ಫುಡ್ ತಯಾರು ಮಾಡ್ಕೋಬೇಕಂದ್ರೆ ತೋಪುಗಳು ಸೌದೆ ಎತ್ಕೊಂಡು ಮಾಡಿದ್ದೀವಿ ಸರ್. ನಮಗೆ ಇಡಗಂಟೂ ಕೊಟ್ಟಿಲ್ಲ, ಮತ್ತು ಗ್ರ್ಯಾಜುಟಿನೂ ಕೊಟ್ಟಿಲ್ಲ. ನಮ್ಗೆ ಇವಾಗ ಯಾವುದೂ ಇಲ್ಲ, ನೋಡ್ಕೊಳ್ಳೋರು ಯಾವುದೂ ಇಲ್ಲ ಸರ್. ನಾವೆಲ್ಲರೂ ಕೂಲಿಗೆ ಹೋಗಬೇಕು ಅಂದರೂ ನಾವು ಕೂಲಿ ಕೆಲಸಗಳು ಕೊಡಲ್ಲ ನಮಗೆ. ನಾವು ಯಾವ ರೀತಿ ಜೀವನ ಮಾಡಬೇಕು? ನಮಗೆ ಇಡಗಂಟು ಮತ್ತು ಪೆನ್ಷನ್ ಮಾಡಲೇಬೇಕು ಸರ್. ಇಡಗಂಟು ಕೊಡಲೇಬೇಕು. ನಮಗೆ ತುಂಬ ಕಷ್ಟ ಆಗುತ್ತೆ ಸರ್. ನೋಡಿ, 2 ಕಣ್ಣು ಆಪರೇಷನ್ ಆಗಿದೆ. ನಮ್ಗೆ ಯಾರು ನೋಡ್ಕೊಳ್ಳೋದು ಇದ್ದಾರೆ? ಎಷ್ಟು ಸರ್ಕಾರದಿಂದ ನಿಮಗೆ ಹಿಡಿಗಂಟು ಅಂತ ಹೇಳಿ ಬಂದ್ರೆ ಎಷ್ಟು ಬರಬೇಕಾಗತ್ತೆ ಅನ್ನುವಂಥದ್ದು? ಅಲ್ಲ, ಎಷ್ಟು ಬರಬೇಕು ಅಂತ ಸಾವಿರ ಕೊಡ್ತಾ ಇದ್ದು. 15ನೇ ಇಸ್ವಿವರೆಗೂ ಕೊಟ್ಟಿದ್ದಾರೆ. 16ರಿಂದ ಇಡಗಂಟನ್ನು ಕೊಟ್ಟಿಲ್ಲ ನಮಗೆ. ಗ್ರ್ಯಾಜುಟಿನೂ ಬಂದಿಲ್ಲ ಸರ್. ಏನೇನು ಕೊಟ್ಟಿಲ್ಲ ನಮಗೆ. ಏನು ಹೇಳ್ತೀರಾ ಸರ್ಕಾರಕ್ಕೆ? ನೀವು ಏನು ಹೇಳ್ತೀರಾ ಸಚಿವರಿಗೆ, ಸರ್ಕಾರಕ್ಕೆ ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀರಿ? ನಮ್ಮಂಥ ಬಡವರಿಗೆ ಸರ್ಕಾರದಿಂದ ಗ್ರ್ಯಾಜುಟಿ ಕೊಡಲೇಬೇಕು ಸರ್. ಗ್ರ್ಯಾಜುಟಿ ಇಲ್ಲ ಅಂದರೆ ಪೆನ್ಷನ್ ಅದು ನಮಗೆ ಮಾಡಿಕೊಡ್ಬೇಕು. ನಮ್ಗೆ ಯಾವುದೂ ಇಲ್ಲ, ಗಂಡ ಇಲ್ಲ, ಮಕ್ಕಳಿಲ್ಲ. ನಾನು ಎಲ್ಲೋ ಹೋಗಿ ಒಂದು ಬ್ಲೌಸು ಹುಕ್ ಸೇವಿಂಗ್ ಮಾಡಿದ್ರೆ ನನಗೆ 15 ರೂಪಾಯಿ ಕೊಡ್ತದೆ ಅಷ್ಟೇ ಸರ್. ಅದರಲ್ಲಿ ನನ್ನ ಜೀವನ ಮಾಡೋಕ್ಕಾಗುತ್ತಾ? ಅಲ್ಲ, ಈಗ ಮಾರ್ಚ್ 2ನೇ ತಾರೀಕು ಬೃಹತ್ ಬೆಂಗಳೂರು ಚಲೋವನ್ನು ಹಮ್ಮಿಕೊಂಡಿದ್ದಾರೆ. ನೀವು ಕೂಡ ಭಾಗವಹಿಸ್ತಾ ಇದ್ದೀರಾ? ಸರ್, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದು ಸ್ಟ್ರೈಕಿಗೆ ನಾವು ಅಟೆಂಡ್ ಆಗ್ತೀವಿ ಸರ್. ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಹೋರಾಟ ಮಾಡ್ತೀವಿ ಸರ್ ನಾವು. ಎಸ್, ಓಕೆ, ಧನ್ಯವಾದಗಳು. ಹಾಗೆ ಮತ್ತೊಬ್ಬ ಏನು ವಿಜಯಮ್ಮ ಅಂತ ಹೇಳಿ ಅಂಗನವಾಡಿ ಸಹಾಯಕರು ನಮ್ಮೊಂದಿಗಿದ್ದಾರೆ, ಕಾರ್ಯಕರ್ತರು. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನೀವು ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ? ಸರ್, ನಾನು 2019ರಿಂದ 2015ವರೆಗೂ ಕೆಲಸ ಮಾಡಿದ್ದೀನಿ. ಅಂದರೆ 25 ವರ್ಷ ನಾನು ಸರ್ವಿಸ್ ಮಾಡಿದ್ದೀನಿ. ಆ ಸರ್ವಿಸಲ್ಲಿ ನಮಗೂ ಗ್ರ್ಯಾಚುಟಿ ಅಮೌಂಟ್ ಕೊಡೋದ್ರಲ್ಲೇ ಇದ್ದಾರೆ, ಈಗಲೂ ಕೊಡಲಿಲ್ಲ. ನಮ್ಮ ಸಹಾಯಕಿ ಒಬ್ರು ಏನಾಗಿದ್ದಾರೆ ಅಂದರೆ, ಒಂದು ಅಕ್ಕಮ್ಮನ ಬೆಡ್ದ ತಟ್ಟೆ ಇಟ್ಕೊಂಡು ಪಾಪ ಜೀವನ ಮಾಡ್ತಾಯಿದ್ದಾರೆ. ಗಂಡ ಇಲ್ಲ, ಮಕ್ಕಳಿಲ್ಲ ಸರ್. ಇಂಥ ಪರಿಸ್ಥಿತಿ ತುಂಬ ಬೀದಿಗೆ ತಂದುಬಿಟ್ಟಿದೆ. ಸರ್ಕಾರ ಕೊಡ್ತೀವಿ ಅನ್ನೋರಲ್ಲೇ ಇದ್ದಾರೆ, ಎಷ್ಟೋ ಜನ ಪ್ರಾಣನೂ ಬಿಡ್ತಾ ಇದ್ದಾರೆ. ನಮ್ಮ ಪರಿಸ್ಥಿತಿ ಹೇಳ್ಕೊಳ್ಳೋದಕ್ಕೆ ಇದು ಟೈಮ್ ಇಲ್ಲ. ಆದಷ್ಟು ಬೇಗ ನಮ್ಮ ಗ್ರ್ಯಾಜುಟಿ ಅಮೌಂಟಾರು ಕೊಡಿಸಿ ಸರ್ ಅಂತ ನಾವು ಬೇಡ್ಕೊಂತ ಇದ್ದೀವಿ. ನಿಮಗೆ ಗ್ರ್ಯಾಜುಟಿ ಅಮೌಂಟು ಬರೋದಾದರೆ ಎಷ್ಟು ಬರಬೇಕು ಸರ್ಕಾರದಿಂದ ಅಂತ ಹೇಳಿ ಏನಾದರೂ ಅದರದ್ದು ಅಂಕಿಅಂಶಗಳೇನಾದ್ರು ಇದೆಯಾ ನಿಮ್ಮ ಹತ್ರ? ಸರ್, ಇದೆ. ಅಂದರೆ ಅವರು ನಮಗೆ ಕೊಡೋಂಥ ಒಂದು ಅಮೌಂಟಲ್ಲಿ ಏನು ನಮಗೆ ಕೊಡ್ತಾಯಿದ್ರೋ, ಅವಾಗ 5,000 ಕೊಡ್ತಾರೆ ನಾವು ಬಿಡಬೇಕಾದ್ರೆ. ಅದರಲ್ಲಿ ಅರ್ಧ ಕೊಡ್ತೀವಿ ಅಂತ ಹೇಳಿದರು. ಅವ್ರು ಏನಾದ್ರು ಹೇಳಿರಲಿ ಸರ್, ನಮ್ಗೆ ಎಷ್ಟಾದ್ರು ಕೊಟ್ಟಿರಲಿ, ನಮ್ಮ ಜೀವನ ನಡೆಯೋದು ನಮ್ಗೆ ಮುಖ್ಯ ಅಷ್ಟೇ. ಈಗ ಯಾಕಂದರೆ ಮಕ್ಕಳಿಗೆ ಸೊಸೆ ಬಂದ ಮೇಲೆ ನಮ್ಮನ್ನು ಅವ್ರು ನೋಡಲ್ಲ. ಇಲ್ಲ ಅನಾಥಾಶ್ರಮ ಸೇರ್ಕೊಬೇಕು, ಇಲ್ಲಾಂದರೆ ಬೀದಿ ಪಾಲಾಗಬೇಕು. ಇಂಥ ಸ್ಥಿತಿನಲ್ಲಿ ನಾವು ನಿಂತಿದ್ದೀವಿ. ಇಂಥ ಒಂದು ಸ್ಥಿತಿಗೆ ಇದು ಮಾಡಿದಾಗ ಅವ್ರ ತಾಯಂದ್ರನ್ನ ಜ್ಞಾಪಿಸ್ಕೊಂಡು ನಮಗೆ ಈ ಒಂದು ಅನುಕೂಲ ಮಾಡಿಕೊಡ್ಲಿ ಅಂತ ನಾವು ಸರ್ಕಾರಕ್ಕೆ ಬೇಡಿಕೆ ಮಾಡ್ತಾ ಇದ್ದೀವಿ ಸರ್. ಇಲ್ಲ, ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕ್ ಮಾಡಿದಾಗ ನಮ್ಮ ಮಹಿಳಾ ಮತ್ತು ಮಕ್ಕಳ ಸಚಿವರು ಬಂದಿದ್ದು ಸರ್. ಸುವರ್ಣಸೌಧದ್ದು ಮೀಟಿಂಗ್ ಆದಮೇಲೆ ನಾನು ಯಾವುದು ನಮ್ಮ ಯೂನಿಯನ್ ಲೀಡರ್ಸ್ಗಳಿಗೆ ಕರ್ಕೊಂಡು ನಾನು ಮಾತಾಡಿ ಇಡಗಂಟು ಕೊಡೋ ಬಗ್ಗೆ ನಾವು ಮಾತಾಡ್ತೀವಿ, ಗ್ರ್ಯಾಜುಟಿ ಕೊಡೋ ಬಗ್ಗೆ ಮಾತಾಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದು. ಇದುವರೆಗೂ ನಮ್ಮ ಬಗ್ಗೆ ಅವರು ಏನು ಕೇರ್ ತೊಗೊಳ್ತಾ ಇಲ್ಲ ಸರ್. ದಯವಿಟ್ಟು ನಮಗೆ ಈ ಗ್ರ್ಯಾಜುಟಿ ಕೊಡಲೇಬೇಕು ಸರ್ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಎಸ್, ಓಕೆ. ಇದಿಷ್ಟು ನಿವೃತ್ತ ಅಂಗನವಾಡಿಯ ಕಾರ್ಯಕರ್ತರು ಹೇಳುವಂಥದ್ದು. ಅಂದರೆ ನಮಗೇನು ಗ್ರ್ಯಾಜುಟಿ ಕೊಡಬೇಕು ಸರ್ಕಾರದಿಂದ, ಆದಷ್ಟು ಬೇಗ ಕೊಡಿ, ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅನ್ನುವಂತಹ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು, ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್, ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ, ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಕರ್, ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್, ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪಾಡಿ ವಜ್ಜಲ್, ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್, ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ, ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್, ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್, ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರಂತ ಕಮೆಂಟ್ ಮಾಡಿ ಅಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.